ಮರ್ಯಾದೆ ಬಿಟ್ಟವ, ಹಬ್ಬ ಇಲ್ಲದವ, ಕುಳ್ಳ. ನಾನು ಕುಳ್ಳ. ನೀನು ವೈಶಾಖ ಮಾಸದಲ್ಲಿ ನೀರು ಹಾಕದೆ ಬಸಲ್ದಂಟಿನಾಗಿ ಆಗಿದ್ದು ನಾನು ಕುಳ್ಳ ಅಂತ ಹೇಳ್ತೀನಿ. ಆದ್ರೂ ತೊಂದ್ರೆ ಇಲ್ಲ, ಇಷ್ಟಾದ್ರೂ ಉಂಟಲ್ಲ. ಇನ್ನು ಹೆಚ್ಚು ಆದ್ರೆ ಅದಕ್ಕೆ ಬೆಲೆ ಆಗ್ತದೆ. ಆದ್ರೂ ನಿನ್ನ ಪುಣ್ಯದಲ್ಲಿ ಇಷ್ಟು ಬಂದಿದೆ. ನನ್ನ ಪುಣ್ಯ ನನ್ನ ಕುಟುಂಬದ ಸದಸ್ಯ ನಾನು. ಹಾಗಲ್ಲ, ನಿನ್ನನ್ನು ಎಚ್ಚರಿಸುವುದಕ್ಕೆ. ಹೌದಾ? ಸತ್ಯ ಹೇಳಿ. ದಾರಿಯಲ್ಲಿ ಬರುವಾಗ ಅಂಗಾತ ಬಿದ್ದು ನಿನ್ನ ನರಮಂಡಲಕ್ಕೆ ಪೆಟ್ಟಾಗಿದೆ. ನರಮಂಡಲಕ್ಕೆ ಪೆಟ್ಟಾದ್ರೆ ಎಲ್ಲಿಯಾದ್ರೂ ದವಾಖಾನೆಗೆ ಹೋಗ್ತೇನೆ, ಇಲ್ಲಿ ಯಾಕೆ ಬರ್ತೇನೆ? ಇಲ್ಲಿ ಹೋದರಿಂದಲೇ ಇಷ್ಟು ಉಳಿದೆ ನೀನು. ಯಾಕೆ ಮಾತಾಡ್ತಾ ಇದೀಯಾ? ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತುಂಟ? ನಿಮ್ಮ ಇಬ್ಬರಲ್ಲಿ ಚಂದಗೋಪಯ, ನಿಮ್ಮ ಇಬ್ಬರಲ್ಲಿ ಚಂದಗೋಪಯ. ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಗೊತ್ತುಂಟ? ನನಗೆ ಸರಿಯಾಗಿ ಅನುಭವ ಉಂಟು. ಒಂದು ಮನೆಯಲ್ಲಿ ಒಂದು ಗಂಡಸು ಬಂದು ಹೆಂಗಸು ಇರ್ತ ಗಂಡಸ ಹತ್ರ ಬಂದು ಚಂದಗೋಪ ಯಾರು ಅಂತ ಹೇಳ್ತೀಯ? ಈಗ ಚಂದಗೋಪ ನಾನೇ. ಚಂದಗೋಪ ನೀನೇ? ಲಂಡಿ ಲಂಡಿ ಅಂದ್ರೆ ಏನು? ಪುಸ್ಕಿ ಅಂದ್ರೆ ಏನು? ಲಂಡಿ ಅಂದ್ರೆ ಪುಸ್ಕಿ, ಪುಸ್ಕಿ ಅಂದ್ರೆ ಲಂಡಿ. ಪುಸ್ಕಿ ಲಂಡಿ ಅಂದ್ರೆ ಏನು? ಲಂಡಿ ಪುಸ್ಕಿ. ಲಂಡಿ ಯಾರು ಪುಸ್ಕಿ ಯಾರು? ಲಂಡಿ ನೀನು, ಪುಸ್ಕಿ ನಿನ್ನಮ್ಮ. ಪುಸ್ಕಿ ಲಂಡಿ. ಪುಸ್ಕಿ ಲಂಡಿ ನೀನು, ನಿನ್ನಮ್ಮ. ನಿಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ಯಾಕೆ ಈ ಮಾತು? ಕಾರಣ ಉಂಟು. ನಿನಗೆ ತಲೆ ಸರಿ ಉಂಟ ಪುಣ್ಯಾತ್ಮ? ಬಚ್ಕೊಂಡು ಬರ್ಲಿಲ್ವಾ? ನೀನು ಯಾವ ಕರ್ಮಕ್ಕೆ ಮದುವೆ ಆದದ್ದ? ನಿನ್ನ ಹೆಂಡತಿಯನ್ನು ಯಾರ್ಯಾರ ಜೊತೆಯಲ್ಲಿ ಮಲಗುವುದಕ್ಕೆ ಬಿಟ್ಟು ಇಲ್ಲಿ ಹೊರಗೆ ಶ್ವಾನದ ರೀತಿಯಲ್ಲಿ ಬಿದ್ದುಕೊಂಡಿದ್ದಿ. ತಲೆ ಸರಿ ಉಂಟ ನಿನಗೆ? ಇವನು ಹೇಳಿದಲ್ಲ ದವಾಖಾನೆಗೆ ಹೋಗಿ ಬಂದಿದೆ ಅಂತ ಹೇಳಿ, ಆಮೇಲೆ ಸರಿ ಮಂಡಿಗೆ ಪೆಟ್ಟಾಗಿದೆ. ನೀನೇ ಮಾತಾಡು. ಬಾ ಇಲ್ಲಿ ಬಾ. ಓ ಹೆಂಗಸ, ನಿಮ್ಮ ಮಗನಿಗೆ ಮದುವೆ ಮಾಡಿದ್ದೀರಾ? ಅವನಿಗೆ ಯಾಕೆ ಮದುವೆ ಮಾಡಿದ್ಯಾಕೆ? ಅವನ ಹೆಂಡತಿಯನ್ನು ಯಾರ್ಯಾರ ಜೊತೆಯಲ್ಲಿ ಬಿಟ್ಟು ಇಲ್ಲಿ ಹೊರಗಡೆ ಹುಚ್ಚರ ಹಾಗೆ ಮಲಗಿದ್ದಾನೆ. ಯಾರ್ಯಾರ ಜೊತೆಯಲ್ಲೆಲ್ಲ? ಅವನ ಅಕ್ಕನ ಜೊತೆಯಲ್ಲಿದ್ದಾರೆ. ಒಟ್ಟಿಗೆ ಮಲಗಿದ್ದಾರೆ ಕೋಣೆಯವರು. ಅಕ್ಕ ಅಂತ ಹೇಳಿದ್ರೆ ಯಾರು? ರಾಜೆ. ರಾಜೆ? ಹಾಗಾದ್ರೆ ಇದ್ಯಾರು? ಒಳಗಿಂದ ನಾನು ಮನೆಯಿಂದ ಬಂದೀಗ. ಈಗ ನಾವಿಬ್ಬರು ಒಟ್ಟಿಗೆ ಬಂದದ್ದು. ಪ್ರಕರಣ ವಿಕೋಪಕ್ಕೆ ಹೋಗ್ತಾ ಉಂಟು. ಮತ್ತೆ ನೀನ್ ಯಾಕೆ ಗೊತ್ತದಮ್ಮ? ಹೇಳ ಮನೆಯೊಳಗಿದ್ದ ಯಾರು? ಹೇಳು. ಕತ್ತಿ ತೆಗಿ, ಕತ್ತಿ ತೆಗಿ. ಕುಯ್ದಾಗ ಆಗುತ್ತೆ. ಕತ್ತಿ ತೆಗಿ. ಒಳಗಿದ್ದದ್ದು ಯಾರು? ಯಾರು ಅಂತ ಹೇಳಿ ಮಾಡಿಕೊಡಿ. ನನ್ನ ಅಕ್ಕ ರಾಧೆ ಅಂತಲೇ ಭಾವಿಸಿಕೊಂಡು ನಾನು ಒಳಗೆ ಹೋದದ್ದು, ಹೆಣ್ಣಂತಲೇ ತಿಳಿದುಕೊಂಡದ್ದು. ಒಳಗೆ ಹೋದ ಮೇಲೆ ಗೊತ್ತಾಯಿತು ಅದು ಹೆಣ್ಣಲ್ಲ, ಅದು ಹೆಣ್ಣು ವೇಷ ಅಂತ. ಹೆಣ್ಣು ವೇಷ ಅಂತ ಗೊತ್ತಾದ್ಮೇಲೆ ಅಮ್ಮನನ್ನು ಕರಿಬೇಕಿತ್ತು. ಅಮ್ಮನನ್ನು ಯಾಕೆ ಕರೀಲಿಲ್ಲ? ಅಮ್ಮನಿಗೆ ಗೊತ್ತಿರೋದು ಸ್ತ್ರೀ ವೇಷದವ ಯಾವ? ಹೇಗೆ ಕರೆಯುವುದೇ ಹೇಗೆ ಹೇಗಿತ್ತು ಗೊತ್ತಾದ ಮೇಲೆ ತೂಗೋಣ ಅಂತ ಭಾವಿಸಿದ್ರೆ ಅತ್ತೆ ಅವನೆರಡು ತುಟಿಗಳಿಂದ ನನ್ನ
ಎರಡು ತುಟಿಗಳನ್ನು ಕಚ್ಚಿ ಹಿಡಿದಿದ್ದ. ನನಗಿಲ್ಲ ಅವಕಾಶವನ್ನು ಅವನು ಪಡ್ಕೊಂಡಲ್ಲ. ಹೋಗ್ಲಿಗ ಅವನ ತುಟಿಯಿಂದ ನಿನ್ನ ತುಟಿಯನ್ನು ಕಚ್ಚಿ ಹಿಡಿದ. ನಿನಗೆ ಕೈ ಸರಿಯಿಲ್ಲ, ಮಂಚದಡಿಯಲ್ಲಿ ಹಪ್ಪಳ ಡಬ್ಬಿ ಇಲ್ಲ, ಹೊತ ಬಡಿಬೇಕಿತ್ತು. ಮಾಡೋಣ ಅಂತ ಭಾವಿಸಿದೆ. ಅವನೆರಡು ತೋಳುಗಳಿಂದ ನನ್ನನ್ನು ಹಾಗೆ ಎಲ್ಲ ಹೇಳೋದ್ರಲ್ಲಿ ಊರಿಗೆ ಪ್ರಚಾರ ಆಯ್ತಲ್ಲ. ಎರಡನೇ ಅವಕಾಶವನ್ನು ಅವನೇ ಪಡ್ಕೊಂಡನ. ಹಾಗಾದ್ರೆ ಅವ ಶ್ರೀವೇಶದವ ಯಾರಂತ ಎಲ್ಲಿದ್ದವ ಹೇಗಿದ್ದಾನೆ ಹೇಳು. ಅಯ್ಯೋ, ಅವ ಸಾಮಾನ್ಯದವನಲ್ಲ, ಸಾಮಾನ್ಯದವನಲ್ಲ. ನಂದೆಗೆ ಬಾಲನು, ಧ್ರುಹಿನಗೆ ತಾತನು, ಇಂದುಮುಖಿಯರಿಗೆ ಯೌವನನು, ಮಂದಗರ್ವಿತರಿಗೆ ದುಷ್ಟನು, ಶರಣರ ವೃಂದಕ್ಕೆ ನಾನಾ ವೇಷದವನು. ಹಾಗಾದ್ರೆ ಶ್ರೀವೇಶದವ ನಾನಾ ವೇಷ ಮಾಡ್ತಾನ. ಅವ ಯಾರಂತೆ, ಎಲ್ಲಿಯವಂತೆ, ಅವನ ವಿಳಾಸ ಏನು ಹೇಳು. ಅವ ನಿನಗೆ ಹೇಗೆ ಕಂಡ? ನೋಡ್ತಾ ಇರುವಾಗಲೇ ಅವನಲ್ಲಿ ಅದೆಷ್ಟೋ ಬದಲಾವಣೆಗಳನ್ನು ಕಂಡೆ ನಾನು. ಒಮ್ಮೆ ಉದ್ದ ಕಾಣುವುದು, ಒಮ್ಮೆ ಗಿಡ್ಡಾಗಿ ಕಾಣುವುದು, ಒಮ್ಮೆ ದಪ್ಪ ಆಗಿ ಕಾಣುವುದು, ಒಮ್ಮೆ ತೆಳ್ಳಗಾಗಿ ಕಾಣುವುದು, ಒಮ್ಮೆ ಬೆಳ್ಳಗಾಗಿ ಕಾಣುವುದು, ಒಮ್ಮೆ ಕಪ್ಪಾಗಿ ನನ್ನ ಪ್ರಶ್ನೆಗೆ ಉತ್ತರಗಳು. ಅವ ಉದ್ದ ಕಂಡದ್ದು ಯಾವಾಗ, ನಿನಗೆ ಗಿಡ್ಡ ಕಂಡದ್ದು ಯಾವಾಗ, ಅವ ಸಪುರಾದದ್ದು ಯಾವಾಗ, ತೋರಾದದ್ದು ಯಾವಾಗ ಹೇಳು. ನಾನು ಕಣ್ಣು ಮುಚ್ಚಿ ತೆರೆದ್ರೊಳಗೆ ಎಷ್ಟೊಂದು ಬದಲಾವಣೆಗಳು. ಕಣ್ಣು ಮುಚ್ಚಿ ತೆರೆಯೋದ್ರೆ ಇಷ್ಟೆಲ್ಲ ಪವಾಡ ಮಾಡಿದ್ದ. ಅವ ಯಾರಂತೆ? ಉತ್ತದ ಶ್ರೀವೇಶದವ ಯಾರು? ಉದ್ದದ ಶ್ರೀವೇಶ ಪಂಡ್ರೆ ಇಲ್ಲದೆ ಕೇಳಿದ. ಕಪ್ಪದ ಶ್ರೀವೇಶ, ಅಂಬಾಪ್ರಸಾದ, ಕಪ್ಪಗಿನ ಶ್ರೀವೇಶ, ಕಪ್ಪು ಬಿಲೆಗೆ ರಾಮನೇರಿ. ಅವ ಯಾರಂತೆ? ಆ ಒಟ್ಟು ಏನಂತೆ? ಅವ ಯಾರಂತೆ? ಮತ್ತೆ ಅವನ ಸಂಬಂಧವೇ ಏನು ಸಂಬಂಧ? ತಂದೆಗೆ ಮಗನು, ಮಗನಿಗೆ ತಂದೆಯು, ತಾಯಿಗೆ ಮಗಳು, ಮಗಳಿಗೆ ತಾಯಿಯು, ಅಕ್ಕನಿಗೆ ತಂಗಿಯು, ತಂಗಿಗೆ ಅಕ್ಕನಿಗೆ ಅಣ್ಣನು, ತಮ್ಮನಿಗೆ ಅಣ್ಣನು. ಮಾತ್ರ ಅಲ್ಲ, ಗಂಡನಿಗೆ ಹೆಂಡತಿಯು, ಹೆಂಡತಿಗೆ ಗಂಡನು. ಕಿರಿಕಿರಿ ಸಂಬಂಧ, ಕಿರಿಕಿರಿ ಸಂತಾನ. ಆಮೇಲೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಅವನೇ ಗಂಡ. ಹಾಗಾದ್ರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರಗಳು. ಪ್ರಪಂಚದಲ್ಲಿರುವ ಚರಾಚರ ಜೀವರಾಶಿಗಳಿಗೆ ಆತ ಗಂಡ ಆಗುವುದು ಹೌದಾಗಿದ್ರೆ, ಓ ಅಲ್ಲಿ ಕೂತವರಿಗೇನು, ಕಾಮತ್ರಿಗೇನು, ಮೊದಲಗಾರಿಗೇನು, ಕಾಮ ಚೊಕ್ಕತಳದವರಿಗೇನು, ಅವರಿಗೇನು, ಇವರಿಗೇನು, ಇವರಿಗೇನು, ನನಗೇನು, ಅವನೇ ಗಂಡ. ನಿನಗೇನು, ನನ್ನ ಅಮ್ಮನಿಗೇನು, ಅತ್ತಿಗೂ ಅವನೇ. ಇಷ್ಟರ ತನಕ ನನ್ನ ಪಾರ್ಥಿವ್ರತ್ಯವನ್ನು ಉಳಿಸಿಕೊಂಡಿದ್ದೆ. ನನಗೂ ಯಾರ್ಯಾರನ್ನು ಗಂಡ ಮಾಡಿಬಿಟ್ರಲ್ಲ, ನಾನನ್ನು ಬದುಕೇ ಆತ್ಮಹತ್ಯೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ನನ್ನ ಎರಡು ಸಮಸ್ಯೆಗಳನ್ನು ಪರಿಹರಿಸೋದು. ಒಂದು ಪೆಟ್ಟಿಗೆ ಬೀದಿ ಕೈಗೊಳ್ಳು, ಇನ್ನೊಂದು ನನ್ನ ಅಪ್ಪ ಯಾರಂತಾದ್ರೂ ತೋರಿಸ್ಬೋದು. ಯಾರನ್ನು ಬೇಕಾದ ಇಷ್ಟೊತ್ತರಿಗೆ ನನಗೆ ಆಧಾರವಾಗಿ ಗೊತ್ತ ನನ್ನಮ್ಮ ಯಾವಾಗ ಸತ್ತೋದ್ರು. ಇನ್ನು ಯಾರ ಹಂಗು ನಾಯಿಲ್ಲ. ನಿನ್ನನ್ನು ಕಚ್ಚಿ ನಾಯಿ ಹಚ್ಚಿನ ಯೋಚಿಸಬೇಕು ಬಾಗುತ್ರಿ. ನಾಯಿ ಹಾಕುವಾಗಿತ್ತು. ಇವಳ ಮಾಂಸವನ್ನು ನಾಯಿ ತಿಂತದೆ. ನಾಯಿಗಳಲ್ಲಿ ವರ್ಷದಲ್ಲಿ ಇಂತಿಷ್ಟು ದಿವಸ ಅಂತ ಉಂಟು. ಇದರ ಮಾಂಸವನ್ನು ತಿಂದರೆ ವರ್ಷ ಇಡೀ ನಾಯಿಗಳು ಅದೇ ವ್ಯಾಪಾರ ಜನಜೀವನಕ್ಕೆ ಹೇಸಿಗೆ ಆಗ್ತದೆ. ಇಲ್ಲ, ಇವಳನ್ನು ಕೊಚ್ಚಿ ನಾನು ಸಮುದ್ರಕ್ಕೆ ಹಾಕ್ತೀನಿ. ಅದೇ ಒಳ್ಳೆ ಯಾರು ಸಮುದ್ರಕ್ಕೆ ಹಾಕುವುದಿತ್ತು. ಸಮುದ್ರದಲ್ಲಿ ಮೀನುಗಳು ತಿಂತಾರೆ. ನಿಮಗೆ ಮೀನಿಲ್ಲದೆ ಊಟ ಸೇರುವುದಿಲ್ಲ. ಆ ಮೀನನ್ನು ನೀವು ತಿಂತೀರಿ. ನಿಮಗೂ ಅದರ ಹೆಚ್ಚು ಬಾಗುತ್ರಿ ಇಲ್ಲ ಅಂತ. ಹಾಗೆ ಬೇಡ, ಇವಳು ಮಾಡಿದಂತ ಈ ಅಪರಾಧಕ್ಕೆ ಇವಳು ಹೀಗೆ ಸುತ್ತು ಕರಕಲಾಗಿ ಹೋಗ್ಬೇಕು. ಓ, ಅಲ್ಲಿ ಅಗ್ನಿಕುಂಡ ಕಾಣ್ತಾ ಉಂಟು. ತಗಲಗನೆ ಉರಿತಿರುವಂತ ಅಗ್ನಿಗೆ ನಿನ್ನ ಹಾಕ್ತೇನೆ. ನೀನು ಸುತ್ತು ಕರಕಲಾಗಿ ಹೋಗ್ಬೇಕು. ಅಯ್ಯೋ, ಚಂದ್ರಾವಳಿಯನ್ನು ಕಳೆದುಕೊಂಡು ನಾನು ಬದುಕುವುದಿಲ್ಲ. ಕಾಣುತ್ತಾ ಇರುವಂತಹ ಉರಿ ಕುಂಡಕ್ಕೆ ನಾನು ಹಾರ್ತೆ ನೋಡೋಣ.